ಒಳ್ಳೆಯದಕ್ಕೆ ಆಗೋದು. ಇದನ್ನು ನಾನು ಒಂದು ಕಥೆಯಲ್ಲಿ ಹೇಳ್ತೀನಿ. ಒಬ್ಬ ರಾಜ ಇದ್ನಂತೆ. ಅವನು ಬೇಟೆಗೋಸ್ಕರ ಕಾಡಿಗೆ ಹೋಗಿದ್ದ. ಅಲ್ಲಿ ರಾಜನ ಬೇಳು ಕಟ್ಟಾಗೋಯ್ತು. ಅದಕ್ಕೆ ಅವನು ಮಂತ್ರಿ ಹೇಳ್ದ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಅದಕ್ಕೆ ರಾಜ ಸೈನಿಕರನ್ನು ಕರೆಸಿ ಮಂತ್ರಿಗೆ ಜೈಲಲ್ಲಿ ಹಾಕ್ಸ್ಬಿಟ್ಟ. ಅಲ್ಲಿ ಅರಮನೆ ಇರುತ್ತಲ್ಲ, ಅಲ್ಲಿ ಸೆರೆಮನೆ. ಅಲ್ಲಿ ಆಮೇಲೆ ಅವನು ಮತ್ತೆ ಬೇಟೆಗೆ ಹೋದಾಗ ಅಲ್ಲಿ ಕಾಡು ಮನುಷ್ಯರು ಅವನ್ನ ಇಟ್ಕೊಂಡ್ಬಿಟ್ರು, ಸೈನಿಕರು ಮತ್ತು ರಾಜನ. ಸೈನಿಕರಿಗೆ ಹೊಡೆದಾಕ್ಬಿಟ್ರು. ಆಮೇಲೆ ರಾಜನ ತಗೊಂಡೋಗಿ ಅಲ್ಲಿ ಬಲಿ ಕೊಡ್ಬೇಕಂತ ಹೋದ್ರು ದೇವ್ರಿಗೆ. ಅವ್ರದ್ದು ಆವಾಗ ಒಬ್ಬ ಕಾಡು ಮನುಷ್ಯ ನೋಡ್ದ ರಾಜಂದು ಬೆಳ್ಳು ಕಟ್ಟಾಗಿತ್ತು ಅಂತ. ನಾವು ಕಟ್ಟಾಗಿರೋ ಬೆಳ್ಳು ಯಾರಿಗಾದ್ರೂ ಬಲಿ ಕೊಟ್ಟರೆ ದೇವರು ಕೋಪ ಆಗ್ತಾರಂತ. ಅದಕ್ಕೆ ಅವನಿಗೆ ಬಲಿ ಕೊಡಲಿಲ್ಲ. ಆವಾಗ ಅವನು ಬೇಗ ಹೋಗಿ ಅವನ ರಾಜ್ಯಕ್ಕೆ ಮಂತ್ರಿಯನ್ನ ಬಿಡಿಸಿ ಅಲ್ಲಿಂದ ಹೇಳ್ದ, ಎಲ್ಲ ಏನಾಯ್ತು ಎಲ್ಲ ಹೇಳ್ದ ಮಂತ್ರಿಗೆ. ಆಮೇಲೆ ಹೇಳ್ದ, ನನ್ನ ಜೊತೆ ಏನೋ ಒಳ್ಳೇದಾಯ್ತು, ನಿನ್ನ ಜೊತೆ ಏನು ಒಳ್ಳೇದಾಯ್ತು ಅಂತ. ಆವಾಗ ಮಂತ್ರಿ ಹೇಳ್ದ, ನಾನು ನಿನ್ನ ಜೊತೆ ಬಂದಿದ್ದಿದ್ರೆ ನನ್ನ ಬಲಿ ಕೊಟ್ಬಿಡ್ತಾ ಇದ್ರು. ಓಕೆ, ಬಾಯ್.